ರಿಸ್ಕ್ ಅಂತ ಇದ್ದಿದ್ದು ನಮ್ ಥೈಲ್ಯಾಂಡ್ ಶೂಟಿಂಗ್ ಅಷ್ಟೇ, ಅದು ಒಂದೇ ರಿಸ್ಕ್ ಅಂತ ಇದ್ದಿದ್ದು. ಸೊ ಅದು ಯಾವಾಗ್ಲೂ ನೆನ್ಪಿಟ್ಕೊಳ್ಳುವಂತ ರಿಸ್ಕೇ ಅದು. ಅದೇ ನಾನು ಎಲ್ಲಾ ಕಡೆ ಹೇಳ್ಕೊಂಡಿದ್ದೀನಿ, ಅಲ್ಲಿ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಬಿರುಗಾಳಿ, 10 ವರ್ಷ ಇಲ್ದಿರೋ ಬಿರುಗಾಳಿ ಬಂದಿರೋದು ಆ ದಿನ. ಎಲ್ಲ ಕಿತ್ಕೊಂಡು ಯಾ ಎಲ್ಲ ಅಂದ್ರೆ ನಾವು ಐಲ್ಯಾಂಡ್ ಅಲ್ಲಿ ಇದ್ದಿದ್ದು ಸರ್. ಅದು ನಾವ್ ಒಂದ್ ಕಡೆಯಿಂದ ಹೋಗ್ಬೇಕಂದ್ರೆ ನಾವು ನೀರಲ್ಲೇ ಟ್ರಾವೆಲ್ ಮಾಡ್ಬೇಕಿತ್ತು. ಸೊ ಅಲ್ಲೇ ವೇವ್ಸ್ ಏರಿಳಿತ ಆಗ್ತಾ ಇತ್ತು. ನಾವ್ ಅದು ಕಂಟ್ರೋಲ್ ಬರೋ ತನಕ ಆ ಕಡೆ ಹೋಗಂಗೂ ಇಲ್ಲ, ಇಲ್ಲಿ ನಿಲ್ಲಂಗೂ ಇಲ್ಲ. ಇಲ್ಲಿ ಮಧ್ಯ ಸಿಕ್ಕಾಕೊಂಡಿದೀವಿ ನಾವು. ಅಂಡ್ ಹಾಕಿರುವಂತ ರೂಫ್ ಎಲ್ಲ ಕಿತ್ಕೊಂಡು ಹೋಗಿರೋದು, ಮರಗಳೆಲ್ಲ ಬಿದ್ದಿದೆ, ಕಣ್ಣಿಗೆಲ್ಲ ಹೊಯ್ಗೆ, ಕ್ಯಾಮರಾ ಇದೆ, ಎಲ್ಲ ಏನ್ ಮಾಡೋದು, ಫುಲ್ ಕತ್ಲೆ. 1 ಸೆಕೆಂಡ್ಗೆ ಎಂಟೈರ್ ಐಲ್ಯಾಂಡ್ ಕತ್ಲೆ ಆಗೋಯ್ತು. ಸೊ ಅದೊಂದು ಫಾರ್ ಎವರ್ ನೆನ್ಪಿಟ್ಕೊಳ್ಳುವಂತ. ಅಲ್ಲ ಅದೇನಾಗಲಿ, ಥೈಲ್ಯಾಂಡ್ ಹೋಗಿದ್ದೀರಿ, ಒಂದು ರಾತ್ರಿ ಒಳ್ಳೆ ಊಟ ಮಾಡಿಸ್ತಾರೆ ನಿಮಗೆ, ಊಟದ ಬಗ್ಗೆ ದರ್ಶನ್ ಸರ್ ಅಂದ್ರೆ ಅದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಹೊಟ್ಟೆ ತುಂಬಾ ತಿನ್ನಿಸ್ತಾರೆ. ಸೊ ಅವ್ರು ಮಾತ್ರ ತಿನ್ನಲ್ಲ. ಎಕ್ಸಾಕ್ಟ್ಲಿ. ಪಾಪ ಇಷ್ಟಿಷ್ಟೇ ತಿಂತಾರೆ, ಸಾಕಮ್ಮ ನನಗ್ ಸಾಕು. ಬಟ್ ನಾವೆಲ್ಲ ಅದ್ ತಿನ್ಬೇಕು, ಇದ್ ತಿನ್ಬೇಕು, ಎಲ್ಲ ಏನೇನು ಲೈಕ್ ಹೊಸ ಡಿಶಸ್ ಇದೆ ಅಲ್ಲಿದ್ದು ಎಲ್ಲದನ್ನು ಟ್ರೈ ಮಾಡಿಸ್ತಾರೆ. ಅದು ಇದು ಎಲ್ಲ ತಿನ್ಸ್ಬಿಡ್ತಾರೆ. ಅಂಡ್ ನನ್ಗೊಬ್ಳಿಗೆ ಅಲ್ಲಿ ಎಂಟೈರ್ ಟೀಮ್ ಇದ್ವಿ, ಎಂಟೈರ್ ಟೀಮ್ ನ ಕರ್ಕೊಂಡು ಹೋದ್ರು ಅವರು. ಸೊ ಅಕ್ಕ ಅಂದ್ರೆ ಅವ್ರ ವೈಫ್ ವಿಜಯ್ ಅಕ್ಕ ಇದ್ರು. ಸೊ ಅವ್ರಿಗೆಲ್ಲ ಥಾಯ್ ಫುಡ್ ಅಂದ್ರೆ ತುಂಬಾ ಇಷ್ಟ, ಅವ್ರು ಹೋಗ್ತಾ ಇರ್ತಾರೆ. ಸೊ ಅವರು ಟ್ರೈ ಮಾಡಿರುವಂತ ಫುಡ್ನೇ ನಮಗೂ ಟ್ರೈ ಮಾಡಿಸಿದ್ರು, ಇದು ಚೆನ್ನಾಗಿರತ್ತೆ, ಅದು ಚೆನ್ನಾಗಿರತ್ತೆ. ನಾವು ಓಕೆ ದರ್ಶನ್ ಸರ್ ಸುಮಾರಾಗಿ ತುಂಬಾ ಸರಿಯಾಗಿ ತಿಂತಾರೆ ಅಂತೆಲ್ಲ ನಾನು ಅನ್ಕೊಂಡಿದ್ದೆ. ಬಟ್ ಇಷ್ಟೇ ತಿನ್ನೋದು, ನಮಗ್ ಮಾತ್ರ ಹೊಟ್ಟೆ ತುಂಬಾ ಊಟ ಮಾಡಿಸೋರು ಸರ್. ಸರಿ ತಿಂದ್ರಿ? ಸರಿಯಾಗಿ ತಿಂದ್ರಿ.